ದಸರಾ ಹಾಲಿಡೇ ಅಂತ ಮಕ್ಕಳು ಮನೇಲಿರ್ತಾರೆ, ಹೊರಗಡೆಯಿಂದ ತಂದು ಚಾಟ್ಸ್ ಕೊಡ್ತಾ ಇದ್ದೀರಾ? ಪಾಪಡಿ ಚೆನ್ನ ಅಂದರೆ ನಿಮಗಿಷ್ಟನಾ? ಪಾಪಡಿ ಚೆನ್ನವನ್ನು ಹೇಗೆ ಮಾಡೋದು ನೋಡೋಣ. ಮಕ್ಕಳ ಹಾಲಿಡೇಸಲ್ಲಿ ಮಾಡಿಕೊಡ್ಬೋದು, ಹಾಗೆ ಬರ್ತ್ಡೇ ಪಾರ್ಟಿಲಿ ಕೂಡ ಇದನ್ನು ಮಾಡ್ಬೋದು. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಚಾಟ್ಸ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಬನ್ನಿ ಇವತ್ತಿನ ರೆಸಿಪಿಯನ್ನು ಶುರು ಮಾಡೋಣ. ನಾನಿಲ್ಲಿ 1/4 kg ಕಾಬೂಲ್ ಚೆನ್ನವನ್ನು ನೆನೆಸಿ ತೊಗೊಂಡಿದ್ದೀನಿ. ಒಂದು ರಾತ್ರಿ ಫುಲ್ ನೆನೆಸಿಡಬೇಕು, ಚೆನ್ನಾಗಿ ನೆನೆಯುತ್ತೆ. ಅದಕ್ಕೆ 1 ಈರುಳ್ಳಿ, 1 ಟೊಮೆಟೊ, 2 ಆಲೂಗಡ್ಡೆ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಎಲ್ಲವನ್ನೂ ತೊಗೊಂಡಿದ್ದೀನಿ. ಮೇನಾಗಿ ಚಾಟ್ಸ್ ಮಾಡಬೇಕಂದ್ರೆ ಆಲೂಗಡ್ಡೆ, ಈರುಳ್ಳಿ ಮೇನ್ ಆಗಿರುತ್ತೆ. ಹಾಗಾಗಿ ಮೊದಲಿಗೆ ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಈರುಳ್ಳಿ ಬೇಕಾಗುತ್ತೆ. ಅಂದರೆ ನಾವು ಚಾಟ್ಸ್ ಮಾಡಬೇಕಂದ್ರೆ ಕಡಲೆಕಾಳನ್ನ ಬೇಯಿಸ್ಕೊಳ್ಬೇಕಾಗತ್ತೆ. ಆ ಬೇಯಿಸುವಾಗ ತೊಗೊಳ್ಬೇಕಾಗುತ್ತೆ. ಈ ಉದ್ದುದ್ದಕ್ಕೆ ಕಟ್ ಮಾಡಿ 1 ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ಆಲೂಗಡ್ಡೆಯನ್ನು 2 ಸಾಕಾಗುತ್ತೆ. 2 ಆಲೂಗಡ್ಡೆ ನಮಗೆ ಈ ಒಂದು ರೆಸಿಪಿಗೆ ಸಾಕಾಗುತ್ತೆ. ನೋಡಿ, ಈ ರೀತಿ 2 ಹೋಳು ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಈ ರೀತಿ 2 ಹೋಳು ಮಾಡ್ಕೊಂಡಿದ್ದೀನಿ. ಎಲ್ಲವನ್ನು ರೆಡಿ ಮಾಡಿ ಕುಕ್ಕರಿಗೆ ಹಾಕ್ಕೊಳ್ಳೋಣ. ಇವಾಗ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ. ನೋಡಿ, ಚೆನ್ನಾಗಿ ನೆನೆಸಿ ತೊಳೆದಿರುವ ಕಾಬೂಲ್ ಚೆನ್ನವನ್ನು ತೊಗೊಂಡಿದ್ದೀನಿ. ಈಗ ಒಂದೊಂದಾಗಿ ಐಟಮನ್ನು ಹಾಕ್ಕೊಳ್ಳೋಣ. ಇದಕ್ಕೆ ನೀರು ಹಾಕ್ಕೊಳ್ಳೋಣ. ಫಸ್ಟು ಒಂದು 3 ರಿಂದ 4 ಗ್ಲಾಸ್ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಆಲೂಗಡ್ಡೆಯನ್ನು ಹಾಕ್ತಾಯಿದ್ದೀನಿ. ತುಂಬ ಸುಲಭ ಮಾಡುವ ವಿಧಾನ. ನಾವು ಅಂದ್ಕೊಳ್ತೀವಿ ಚಾಟ್ಸ್ ಹೊರಗಡೆ ತಿಂದಾಗ ಆ ರುಚಿ ನೋಡಿ ಇದನ್ನು ಎಷ್ಟು ಕಷ್ಟ ಇರ್ಬೋದಪ್ಪ ಮಾಡೋದು ಅಂತ. ತುಂಬ ಸುಲಭ ನೋಡಿ. ನಾವು ಈ ಚೆನ್ನ ಬದಲು ನಾರ್ಮಲ್ ಕಡಲೆಕಾಳು ಬಳಸ್ಬೋದು, ಬಟಾಣಿ ಬಳಸ್ಬೋದು. ಇಲ್ಲಿ ಹಸಿಮೆಣಸಿನ್ಕಾಯಿ ಕೂಡ 1 ತೊಗೊಂಡಿದ್ದೀನಿ. ರುಚಿ ಚೆನ್ನಾಗಿರುತ್ತೆ. ಈ ರೀತಿ ಎಲ್ಲ ಕುಕ್ಕರಲ್ಲಿಗೆ ಹಾಕಿ ನಾವು ಅದನ್ನು ಬೇಯಿಸಿದಾಗ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಹಾಕ್ತಾಯಿದ್ದೀನಿ. ನೋಡಿ, ಕಟ್ ಮಾಡಿ ಹಾಕ್ಕೊಳ್ಬೇಕು. ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಇದು. ಈಗ ಇದಕ್ಕೆ 1/4 ಚಮಚದಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗೆ ಹಾಕಿಬಿಡಿ. ಯಾಕಂದರೆ ಆಲೂಗಡ್ಡೆ ಕಾಳುಗಳೆಲ್ಲ ಚೆನ್ನಾಗಿ ಉಪ್ಪು ಹಿಡ್ಕೊಳ್ಬೇಕಾಗುತ್ತೆ. ಇದಕ್ಕೆ ಒಂದೇ ಒಂದು ಪಲಾವ್ ಎಲೆ ಹಾಕ್ಕೊಳ್ಳಿ. ಹಾಗೆ 1 ಇಂಚು ಶುಂಠಿನ ಈ ರೀತಿ ತುರಿದು ಹಾಕ್ಕೋಬೇಕು. ತುಂಬ ರುಚಿ ಕೊಡುತ್ತೆ ಈ ಶುಂಠಿ ಹಾಕೋದ್ರಿಂದ. ಈ ರೀತಿ ತುರಿದು ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಈ ರೀತಿ ಬೇಯುವಾಗೇ ಶುಂಠಿ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಸಿಗುತ್ತೆ ನಿಮಗೆ. ಇದೆಲ್ಲದನ್ನು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಈಗ 5 ವಿಷಿಲ್ ನಾವು ಕುಕ್ಕರಲ್ಲಿ ತೊಗೊಳ್ಬೇಕಾಗತ್ತೆ. ಎಲ್ಲ ಚೆನ್ನಾಗಿ ಬೇಯಬೇಕಂದ್ರೆ 5 ವಿಷಿಲ್ ಸಾಕಾಗುತ್ತೆ. ಈಗ 5 ವಿಷಿಲ್ ತೊಗೊಂಬರೋಣ. ಅಲ್ಲಿವರೆಗೂ ಮತ್ತೆ ಕೆಲವೊಂದು ಐಟಮನ್ನು ಕಟ್ ಮಾಡ್ಕೊಳ್ಬೇಕು. ಚಾಟ್ಸ್ ಅಂದರೆ ಈರುಳ್ಳಿ ಬೇಕಾಗುತ್ತೆ. ಸಣ್ಣದಾಗಿ 1-2 ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ರೆಡಿ ಮಾಡಿಟ್ಕೊಂಡ್ರೆ ಮಾಡಿ ತಿನ್ನೋದು ಕಷ್ಟನೇ ಆಗೋದಿಲ್ಲ. ಕುಕ್ಕರ್ ವಿಷಿಲ್ ಬರೋದ್ರೊಳಗೆ ಇದೆಲ್ಲವನ್ನು ರೆಡಿ ಮಾಡ್ಕೊಂಬಿಡೋಣ. ಹಸಿಮೆಣಸಿಕಾಯಿ 1-2 ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ ಒಂದೇ ಒಂದು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದು ಚಾಟ್ಸಿಗೆ ಏನು ಬೇಕೋ ಎಲ್ಲವನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಮನೆಯಲ್ಲೇ ನಾವು ಚಾಟ್ಸ್ ಮಾಡೋದ್ರಿಂದ ಪಾಪಡಿ ಬೇಕಾಗುತ್ತೆ. ಅದಕ್ಕೆ ಹಿಟ್ಟನ್ನು ಕಲಸೋಣ. ಒಂದು ಸಣ್ಣ ಕಪ್ಪಲ್ಲಿ ಮೈದಾ ಹಿಟ್ಟು, 2 ಕಪ್ಪಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಓಂಕಾಳನ್ನು ಹಾಕಿ ಅದು ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಸ್ವಲ್ಪ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಗೋಧಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು. ಸ್ಮೂತಾಗೂ ಕಲಿಸ್ಬಾರ್ದು, ಜಾಸ್ತಿ ಗಟ್ಟಿಯಾಗಿ ಕಲಿಸ್ಬಾರ್ದು, ಹದವಾಗಿರಬೇಕು ಇದು. ಯಾಕಂದರೆ ಮಾಡುವ ಪಾಪಡಿ ತುಂಬ ಚೆನ್ನಾಗಿ ಬರಬೇಕು. ಹಾಗಾಗಿ ಸ್ವಲ್ಪ ಹದವಾಗಿ ಹಿಟ್ಟನ್ನು ಕಲಿಸ್ಕೊಂಬಿಡೋಣ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮೆಲ್ದು ಕಲಿಸ್ಕೊಂಬಿಡಬೇಕು. ನಾವಿವತ್ತು ಪಾಪಡಿ ಚಾಟನ್ನು ಮಾಡ್ತಾಯಿದ್ದೀವಿ. ಹಾಗಾಗಿ ಪಾಪಡಿ ಮೇನಾಗಿ ಬೇಕಾಗುತ್ತೆ. ಯಾವುದೂ ಹೊರಗಡೆಯಿಂದ ತಂದು ನಾವು ಚಾಟ್ಸ್ ಮಾಡ್ತಾಯಿಲ್ಲ. ನೋಡಿ, ಇವಾಗ ಒಂದು 10 ನಿಮಿಷಗಳ ಕಾಲ ನೆನೆಸಿಟ್ಟಿದ್ದೀನಿ. ಇವಾಗ 10 ನಿಮಿಷ ನೆನೆಸಿಟ್ಟರೆ ಹಿಟ್ಟನ್ನು ಇವಾಗ ನಾನು ತೆಗಿತಾ ಇದ್ದೀನಿ. ಸ್ವಲ್ಪ ದಪ್ಪ ಉಂಡೆಯನ್ನು ರೆಡಿ ಮಾಡಿಕೊಂಡು ದಪ್ಪ ಚಪಾತಿನ ದೊಡ್ಡದಾಗಿರುವ ಚಪಾತಿನ ರೆಡಿ ಮಾಡಿಕೊಂಡ್ರೆ ಪಾಪಡಿ ಕೂಡ ಬೇಗನೆ ಆಗುತ್ತೆ. ಸ್ವಲ್ಪ ಜಾಸ್ತಿನೇ ಹಿಟ್ಟನ್ನು ಹಾಕಿ ಈ ರೀತಿ ಮೇಲೆ ಉದುರಿಸ್ಕೊಂಡು ಸ್ವಲ್ಪ ಡ್ರೈ ಆಗಿರಬೇಕು. ಯಾಕಂದರೆ ಅಂಟ್ಕೊಂಡ್ಬಿಡುತ್ತೆ, ನಾವು ಕಟ್ ಮಾಡೋಕ್ಕಾಗೋದಿಲ್ಲ. ಹೀಗೆ ಸ್ವಲ್ಪ ಹಿಟ್ಟನ್ನು ಹಾಕಿ ಇದನ್ನು ದೊಡ್ಡದಾಗಿ ನಾವು ಚಪಾತಿನ ರೆಡಿ ಮಾಡ್ಕೊಳ್ಬೇಕು. ಡಬಲ್ ಫೋಲ್ಡಲ್ಲಿ ಮಾಡಿಕೊಂಡ್ರೆ ಪಾಪಡಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ನಾವು
ಡಬಲ್ ಫೋಲ್ಡಲ್ಲಿ ಹಾಕಿ ಟ್ರಯಾಂಗಲ್ ಆಕಾರದಲ್ಲಿ ನಾವು ಇದನ್ನು ಚಪಾತಿನ ದೊಡ್ಡದಾಗಿ ಮಾಡಿಕೊಂಡು ಕೂಡ ಕಟ್ ಮಾಡ್ಬೋದು, ಅಥವಾ ಸಿಂಗಲ್ ಆಗಿ ಕೂಡ ನಾವು ಕಟ್ ಮಾಡ್ಬೋದು. ನೋಡಿ ಈ ರೀತಿ ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಒಂದು 2ರಿಂದ 3 ದಪ್ಪ ದಪ್ಪ ಈ ರೀತಿ ಮಾಡಿಕೊಂಡ್ರೆ ಬೇಗ ಬೇಗ ಪಾಪಡಿ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ಚಾಕು ಸಹಾಯದಿಂದ ನೀವು ಸಣ್ಣ ಸಣ್ಣದಾಗಿ ಟ್ರಯಾಂಗಲ್ ಶೇಪಲ್ಲಿ ಕೂಡ ಕಟ್ ಮಾಡ್ಕೊಳ್ಬೋದು. ಸ್ವಲ್ಪ ಅಂಟೋದ್ರಿಂದ ಸ್ವಲ್ಪ ಒಣ ಹಿಟ್ಟನ್ನು ನೀವು ಹಾಕ್ಕೊಂಡು ಇದನ್ನು ಕಟ್ ಮಾಡ್ಕೊಳ್ಬೇಕು. ಈಗ ನೋಡಿ ಚಿಕ್ಕದಾಗಿ ಒಂದು ಈ ರೀತಿಯಾಗಿ ಕೂಡ ಮಾಡಿ ಸಿಂಗಲ್ ಆಗಿ ಕೂಡ ಕಟ್ ಮಾಡ್ಕೊಳ್ಬೋದು. ಹೇಗೆ ಮಾಡಿದರೂ ಪಾಪಡಿ ತುಂಬ ಚೆನ್ನಾಗಿ ಬರುತ್ತೆ. ಹಿಟ್ಟು ಮಾತ್ರ ಸ್ಮೂತ್ ಆಗಿರಬಾರ್ದು. ಹಿಟ್ಟು ಸ್ಮೂತ್ ಆಗಿದ್ದರೆ ಅವು ಮೆತ್ತಗಾಗ್ಬಿಡ್ತವೆ, ಹಾರ್ಡ್ ಆಗಿರಬೇಕು. ಒಂದು ದಿವಸ 2 ದಿವಸ ಇಟ್ಟು ಕೂಡ ನಾವು ಅದನ್ನು ತಿನ್ಬೋದು, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನೋಡಿ ಇವಾಗ ನಾನೊಂದು 3 ಚಪಾತಿಯಷ್ಟು ರೆಡಿ ಮಾಡಿಕೊಂಡು ಎಲ್ಲ ಒಂದು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲವೂ ರೆಡಿ ಇದೆ. ಇವಾಗ ಎಣ್ಣೆ ಕೂಡ ಕಾದಿದೆ ನೋಡಿ, ಚೆನ್ನಾಗಿ ಕಾದಿರ್ಬೇಕು ಎಣ್ಣೆ. ಚೆನ್ನಾಗಿ ಕಾದಿರುವ ಎಣ್ಣೆಯಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಉರಿಯನ್ನು ಈಗ ನಾನು ಪಾಪಡಿಯನ್ನು ಹಾಕ್ತಾಯಿದ್ದೀನಿ. ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ನೀವೇನಾದರೂ ಅಲ್ಲಿ ಅಂಟಿದ್ರೂ ತಲೆ ಕೆಡಿಸ್ಕೊಬೇಡಿದೆ, ಆರಾಮಾಗಿ ಎಣ್ಣೆಯಲ್ಲಿ ಬಿಟ್ಟರೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ನಾವು ಹಾಕಿರುವ ಓಂಕಾಳು ಹಾಕಿರೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಮಿಕ್ಸರ್ ಜೊತೆಗೆ ನಮಗೆ ಈ ಒಂದು ಪಾಪಡಿ ಸಿಗುತ್ತಲ್ಲ, ಆ ಒಂದು ಫ್ಲೇವರ್ ನಿಮಗೆ ಸಿಗುತ್ತೆ. ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ಈ ಪಾಪಡಿನ ಫ್ರೈ ಮಾಡ್ಕೊಳ್ಬೇಕು. ನೀವು ಬಾಕ್ಸಲ್ಲಿ ರೆಡಿ ಮಾಡಿ ಇಟ್ಟರೆ ಇದಂತೂ ತುಂಬ ಈಸಿ ಅಂತಲೇ ಹೇಳ್ಬೋದು. ಯಾವಾಗಾದರೂ ಮಕ್ಕಳಿಗೆ ಸ್ನ್ಯಾಕ್ಸ್ ಬೇಕಂದಾಗ ಈ ಥರ ಪಾಪಡಿನ ಗೋಧಿ ಹಿಟ್ಟನ್ನು ಕಲಸಿ ಪಾಪಡಿನ ರೆಡಿ ಮಾಡಿಟ್ಕೊಂಡ್ರೆ ನೀವು ಯಾವಾಗ ಬೇಕೋ ಆವಾಗ ಚಾಟ್ಸ್ ಮನೆಯಲ್ಲೇ ಮಾಡಿಕೊಡ್ಬೋದು ಮಕ್ಕಳಿಗೆ. ನಾನು ಇವತ್ತು ಸ್ವಲ್ಪ ಲೆಂತಿ ಆಗ್ಬೋದು ವಿಡಿಯೋ, ಆದರೆ ತುಂಬ ಆರೋಗ್ಯಕರವಾದ ಒಂದು ಪಾಪಡಿನ ನೀವು ಕೂಡ ಮನೆಯಲ್ಲಿ ಇದೇ ರೀತಿಯಾಗಿ ಮಾಡಿಕೊಳ್ಬೋದು. ಮಕ್ಕಳು ದೊಡ್ಡವರಿಗೂ ಎಲ್ಲರಿಗೂ ಒಂದು ಆರೋಗ್ಯಕರವಾದ ರುಚಿಕರವಾದ ಒಂದು ಚಾಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇವನ್ನೆಲ್ಲ ಕರೆದು ಒಂದು ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ನಮಗೆ ಯಾವಾಗ ಬೇಕೋ ಆವಾಗ ಯೂಸ್ ಆಗುತ್ತೆ. ಇವಾಗ ನೋಡಿ ಇಷ್ಟು ಪಾಪಡಿ ಬಂದಿತ್ತು ನೋಡಿ, ಎಷ್ಟು ಚೆನ್ನಾಗಿ ಗರಿಯಾಗಿ ಬಂದಿದೆ. ನಾವು ಸ್ವಲ್ಪ ರೆಡ್ ಕಲರ್ ಆಗಿ ನಾವು ಇವನ್ನ ಬೇಯಿಸ್ಕೊಳ್ಬೇಕು, ಏರಾಗಿ ಬೇಯಿಸ್ಕೊಳ್ಬೇಕು. ಸ್ವಲ್ಪ ಸ್ಮೂತಾಗಿದ್ದರೆ ಮತ್ತೆ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಮುರಿಯುತ್ತೆ. ತುಂಬ ಚೆನ್ನಾಗಿ ಪಾಪಡಿ ರೆಡಿ ಆಯಿತು. ಬನ್ನಿ ಇವಾಗ ಕುಕ್ಕರ್ ಕೂಡ ವಿಶಿಲಾಗಿದೆ, ಸ್ವಲ್ಪ ತಣ್ಣಗಾಗಿದೆ. ಇದ್ರ ಈ ಟೊಮೆಟೊದಲ್ಲಿರುವ ಸಿಪ್ಪೆಯನ್ನು ತಕ್ಕೊಂಬಿಡೋಣ. ಈ ಸಿಪ್ಪೆ ಇದ್ದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಹಾಗಾಗಿ ಈ ಸಿಪ್ಪೆ ತೆಗೆದು ನೋಡಿ. ಕಡಲೆಕಾಳು ತುಂಬ ಚೆನ್ನಾಗಿ ಬೆಂದಿದೆ, ಕೈಯಲ್ಲಿ ಮುಟ್ಟು ನೋಡಿದರೆ ಗೊತ್ತಾಗುತ್ತೆ. ಈಗ ಬರೀ ಆಲೂಗಡ್ಡೆನ ಸ್ನ್ಯಾಶ್ ಮಾಡ್ಕೊಳ್ಬೇಕು. ಪಲಾವ್ ಎಲೆ ಹಾಕಿದ್ದೆ, ಅದನ್ನು ತೆಗೆದು ಬಿಡ್ತಾ ಇದ್ದೀನಿ. ಬರೀ ಆಲೂಗಡ್ಡೆ ಸ್ವಲ್ಪ ಸ್ನ್ಯಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ, ಯಾಕಂದರೆ ಆಲೂಗಡ್ಡೆ ಹಾಗೆ ಇಡೀ ಇದ್ದರೆ ಚೆನ್ನಾಗಾಗೋದಿಲ್ಲ. ಆಲೂಗಡ್ಡೆ ಸ್ನ್ಯಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ರೆಡಿ ಇದೆ ನೋಡಿ, ಈ ಹದಕ್ಕೆ ಬರಬೇಕು. ಈಗ ಕೆಲವೊಂದು ಪುಡಿಗಳನ್ನು ಹಾಕ್ಕೊಳ್ಳೋಣ. ಈ ಪುಡಿ ಹಾಕಿದ್ಮೇಲಂತೂ ಸಖತ್ ರುಚಿ ಕೊಡುತ್ತೆ. 1 ಚಮಚದಷ್ಟು ಗರಂ ಮಸಾಲ, 1 ಚಮಚದಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಚೆನ್ನ ಮಸಾಲಾನ 5 ರೂಪಾಯಿ ಪ್ಯಾಕೆಟ್ ಒಂದು ಫುಲ್ ಹಾಕ್ತಾಯಿದ್ದೀನಿ. ಚಾಟ್ ಮಸಾಲವನ್ನು ಒಂದು ಅರ್ಧ ಚಮಚದಷ್ಟು ಚಾಟ್ ಮಸಾಲ, ಹಾಗೆ ರುಚಿಗೆ ಉಪ್ಪನ್ನು ಹಾಕಬೇಕು. ಆವಾಗೇ ಸ್ವಲ್ಪ ಹಾಕಿದೆ, ಈಗ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ರೀತಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕುದಿಸ್ಕೊಂಬರಬೇಕು. ಹದವಾಗಿ ಬರುತ್ತೆ. ಮತ್ತು ಮೇಲೆ ನೀರೇನು ಹಾಕೋದು ಬೇಡ, ಬೇಯಿಸಿರೋ ನೀರಲ್ಲೇ ನಾವು ಇದನ್ನು ಚೆನ್ನಾಗಿ ಒಂದು ರೌಂಡ್ ಕುದಿಸ್ಕೊಂಬಿಡೋಣ. ಈಗ ಸ್ಟವ್ ಉರಿಯನ್ನು ಆನ್ ಮಾಡಿ, ದೊಡ್ಡ ಉರಿಯಲ್ಲಿ ಆನ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಹೊತ್ತು ಕುದಿಲಿ ಇದು. 1-2 ನಿಮಿಷ ಇದೇ ರೀತಿಯಾಗಿ ಮೀಡಿಯಮ್ ಫ್ಲೇಮಲ್ಲಿ ಇದು ಕುದಿಬೇಕು. ಈಗ ನೋಡಿ 1-2 ನಿಮಿಷ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕುದೀತಾ ಇದೆ. ಇದು ಕೂಡ ಸ್ವಲ್ಪ ಥಿಕ್ನೆಸ್ ಬಂದಿದೆ, ತುಂಬ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ನಮ್ಮ ಚಾಟ್ಸಿಗೆ ಬೇಕಾಗುವ ಮಸಾಲೆ ರೆಡಿ ಆಯಿತು. ಸ್ವಲ್ಪ ತಣ್ಣಗೆ ಮಾಡಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಒಂದು ಮಸಾಲ. ತುಂಬ ಸಿಂಪಲ್ಲಾಗಿ ಮಾಡಿದ್ದಂಥದ್ದು. ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಮನೆಯಲ್ಲೇ ಮಾಡಿದ್ದಂದರೆ ತುಂಬ ಆರೋಗ್ಯಕರವಾಗಿರುತ್ತಲ್ವ. ಇದಕ್ಕೆ ಸ್ವಲ್ಪ ಟೊಮೆಟೊ, ಸಣ್ಣದಾಗಿ ಕಟ್ ಮಾಡಿರುವ ಟೊಮೆಟೊ, ಸಣ್ಣದಾಗಿ ಕಟ್ ಮಾಡಿರುವ ಈರುಳ್ಳಿ ಪ್ರತಿಯೊಂದನ್ನು ಹಾಕ್ಕೊಳ್ಬೇಕು. ಸ್ವಲ್ಪ
ನಾಟಿ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನಕಾಯಿ, ಚಿಲ್ಲಿ ಫ್ಲೆಕ್ಸ್ ಇದ್ದರೆ ಹಾಕ್ಕೊಂಬಿಡಿ. ನಂತರ ಈ ಪಾಪಡಿನ ಮೇಲೆ ಹಾಕ್ತಾಯಿದ್ದೀನಿ. ನಾನು ಮುರಿತಾ ಇಲ್ಲ, ಬೇಕಿದ್ರೆ ನೀವು ಮುರಿದು ಹಾಕ್ಕೋಬೋದು, ಹಾಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ರೀತಿ ಪಾಪಡಿ ಹಾಕ್ಕೊಂಡು ಸ್ವೀಟ್ ಮೊಸರಿಗೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಈ ರೀತಿ ಸ್ವೀಟ್ ಮೊಸರನ್ನು ಈ ರೀತಿ ಸೈಡಿಂದ ಹಾಕಿ ಬಿಸಿ ಬಿಸಿಯಾಗಿರುವ ಈ ಚೆನ್ನ ಚಾಟ್ಸನ್ನು ತಿಂತಾ ಇದ್ದರೆ ಸ್ನೇಹಿತರೆ ನೀವು ಕಳೆದೇ ಹೋಗ್ತೀರಾ. ಮಕ್ಕಳು ಮತ್ತೆ ನಮಗಿದು ಮಾಡಿಕೊಡಿ ಅಂತ ಕೇಳ್ತಾ ಇರ್ತಾರೆ ನೋಡಿ. ಹಾಗಾಗಿ ಆರೋಗ್ಯಕರವಾಗಿ ನೀವೇ ಮನೆಯಲ್ಲಿ ಈ ಚೆನ್ನ ಚಾಟ್ಸನ್ನು ಮಾಡಿ ನಿಮಗೂ ಇಷ್ಟ ಆಗುತ್ತೆ. ಹೇಗಿತ್ತು ಇವತ್ತಿನ ಚಾಟ್ಸ್ ರೆಸಿಪಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇವತ್ತಿನ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.